ಚಾಮರಾಜನಗರ ಜಿಲ್ಲೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಕೊಳ್ಳೇಗಾಲ ತಾಲೂಕು ಘಟಕದಲ್ಲಿ ಉಂಟಾಗಿದ್ದಂತಹ ಈ ಎರಡು ಬಣಗಳ ನಡುವಿದ್ದಂತಹ ಬಿರುಕನ್ನು ಸರಿಪಡಿಸಲು ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ಹಾಗೂ ವಿವಿಧ ಮುಖಂಡಗಳ ಸಮ್ಮುಖದಲ್ಲಿ ಕೊಳ್ಳೇಗಾಲ ಪ್ರವಾಸಿ ಮಂದಿರದಲ್ಲಿ ಸಮಸ್ಯೆಯನ್ನು ಇತ್ಯರ್ಥಪಡಿಸಲು ಮಾತುಕತೆ ನಡೆಸಲಾಯಿತು. ಏನು ಸಂಧಾನ ಆಯ್ತಾ? ಹೇಗೆ? ಮೊದಲನೇದಾಗಿ ನಮ್ಮಲ್ಲಿ ಎರಡು ಬಣ ಇರಲಿಲ್ಲ, ಅದು ತಪ್ಪು ಕಲ್ಪನೆ. ಅದು ನೋಡೋದಕ್ಕೆ ಹಂಗೆ ಕಾಣಿಸ್ತಾ ಇದ್ದಿದ್ದು ಅಷ್ಟೇ. ಹೊರಗಡೆ ಏನ್ ಸಮಸ್ಯೆ ಏನು ಇರ್ಲಿಲ್ಲ ಅವರಲ್ಲಿ. ಸಣ್ಣ ಪುಟ್ಟದೇನೆಂದ್ರೆ ಈ ನಾನು ಕೋಡೆ ನೀನು ಬಿಡೆ ಅನ್ನಂಗೆ ಆಗಿತ್ತಷ್ಟೇ. ಇವರಲ್ಲಿ ಇದ್ದಂತ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಗೊಂದಲಗಳು, ಸಮನ್ವಯದ ಕೊರತೆ ಅಷ್ಟೇ. ಈ ಸಮನ್ವಯದ ಕೊರತೆಯಿಂದ ಇವ್ರನ್ನ ಭೇಟಿ ಮಾಡದೆ ಆದಂತ ಕೊರತೆಗಳು. ಈಗ ನಾವು ಜಿಲ್ಲಾಧ್ಯಕ್ಷರು ಕೂಡ ಮನವಿಯನ್ನು ಮಾಡಿದೀವಿ, ಆದೇಶ ಕೂಡ ಮಾಡಿದೀವಿ. ಏನೋ ಈ ಕೂಡಲೇ ಇದು ಹೋಗಿದ ತಕ್ಷಣ ನಾವು ಇನ್ನೊಂದು ವಾರದೊಳಗಡೆ ಇವರಿಬ್ಬರನ್ನು ಕುಂಡ್ರಿಸಿ, ಇಡೀ ತಾಲೂಕನ್ನ ಕುಂಡ್ರಿಸಿ, ಒಟ್ಟಾರೆ ಎಲ್ಲರನ್ನೂ ಸೇರಿಸ್ಕೊಂಡು, ಅಂದ್ರೆ ನಗರ ಅಂತ ಇಲ್ಲ, ತಾಲೂಕು ಅಂತ ಇಲ್ಲ, ಗ್ರಾಮ ಅಂತ ಇಲ್ಲ, ಎಲ್ಲರನ್ನೂ ಸೇರಿಸ್ಕೊಂಡು ಎಲ್ಲದೂ ಒಂದು ಸಭೆ ಮಾಡಬೇಕು. ಪ್ರತಿ ತಿಂಗಳು ಏನ್ ಕುಂದುಕೊರತೆ ಇದೆ ಸಭೆಗಳಾಗಬೇಕು. ಯಾಕಂದ್ರೆ ಇವರೇನೋ ಅಲ್ಲಿ ಹೋಗಿ ಹೇಳೋದು, ಅದಕ್ಕೆ ವಿರುದ್ಧವಾಗಿ ನಮ್ಮಲ್ಲೇ ಸಂಘಟನೆಗಳು ಕೆಲಸ ಮಾಡೋಂಥದ್ದು ನಿಜಕ್ಕೂ ಅದು ನಾಡಿಗಾಗುವಂತ ನಷ್ಟ, ಈ ತಾಲೂಕಿಗಾಗುವಂತ ನಷ್ಟ. ಈ ಶಕ್ತಿ ಹಂಗೆ ವೇಸ್ಟ್ ಆಗಬಾರ್ದು ಅಂತ ಹೇಳಿ ನಾವು ಅವ್ರಿಗೆ ಮನವರಿಕೆ ಮಾಡಿದೀವಿ. ಎಲ್ಲ ಕಾರ್ಯಕರ್ತರು ಒಪ್ಪಿಗೆ ತಗೊಂಡಿದೀವಿ, ಅಭಿಪ್ರಾಯಗಳನ್ನ ಸಂಗ್ರಹಿಸಿದೀವಿ. ಅದ ತರ ಅವ್ರು ಇನ್ ಮುಂದೆ ನಡ್ಕೊಂಡು ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಗೊಂದಲಗಳು ಇಲ್ಲ. ಇನ್ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಒಂದೇ ಬಣ, ಅದು ಅವಾಗ್ಲೂ ಒಂದೇ ಬಣ, ಇವಾಗ್ಲೂ ಒಂದೇ ಬಣ, ಇನ್ ಮುಂದೆನೂ ಒಂದೇ ಬಣ. ಓಕೆ ಸರ್, ಧನ್ಯವಾದ.